ಅಮೋರ್ ಫತಿ ಅಂದ್ರೆ ಏನಂತ ಗೊತ್ತಾ? ಹಾಗಂದ್ರೆ ಲವ್ ಆಫ್ ಫೇಟ್ ಅಂತ. ವೆಲ್ಕಮ್ ಟು ದ 47th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಇದರ ಅರ್ಥ ಸ್ಟೋಯಿಸಿಸಂ ಪ್ರಿನ್ಸಿಪಲ್ ಅಲ್ಲಿ ಹೀಗೆ ಹೇಳ್ತಾರೆ: ನಿಮ್ಮ ಲೈಫಲ್ಲಿ ಆಗುವಂತ ಘಟನೆಗಳನ್ನ ಬರೀ ಸಹಿಸ್ಕೊಳ್ಬೇಡಿ, ಅದನ್ನ ಪ್ರೀತಿಸಿ ಅಂತ. ನನಗನ್ಸ್ತು ಕಷ್ಟಕರ ಆಗೋ ಸಿಚುವೇಶನ್ ಸಹಿಸ್ಕೊಳ್ಳೋದೇ ಕಷ್ಟ, ಇನ್ನು ಪ್ರೀತಿಸೋದು ಹೇಗೆ ಅಂತ. ಅದಾದ್ಮೇಲೆ ಇನ್ನೊಂದು ಸೆಂಟೆನ್ಸ್ ಇತ್ತು: ನಿಮ್ ಲೈಫಲ್ಲಿ ಬರುವಂತ ಘಟನೆಗಳನ್ನ ನೀವು ಹೇಗ್ ಬೇಕೋ ಹಾಗೆ ಅದನ್ನ ನಿರೀಕ್ಷೆ ಮಾಡೋದ್ಕಿಂತ ಅದ್ ಹೇಗಿದೆಯೋ ಹಾಗೆ ಎಸೆಪ್ಟ್ ಮಾಡ್ಕೊಳ್ಳಿ ಅಂತ. ಈ ಎರಡು ಸೆಂಟೆನ್ಸ್ ಅನ್ನ ಕ್ಲಬ್ ಮಾಡಿ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಾಗ ಲೈಫ್ ನ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಯ್ತು. ಸೊ ಇನ್ನೊಮ್ಮೆ ಕ್ಲಬ್ ಮಾಡಿ ಹೇಳ್ತೀನಿ: ಲೈಫ್ ನಲ್ಲಿ ಬರುವಂತ ಸಿಚುವೇಶನ್ ನ ಬರೀ ಸಹಿಸ್ಕೊಳ್ಳೋದಲ್ಲ, ಅದನ್ನ ಪ್ರೀತಿಸಿ. ಲೈಫ್ ನಲ್ಲಿ ಬರುವಂತ ಸಿಚುವೇಶನ್ ನ ನಿಮ್ಗೆ ಹೇಗ್ ಬೇಕೋ ಹಾಗೆ ನಿರೀಕ್ಷೆ ಮಾಡೋದ್ಕಿಂತ ಅದ್ ಹೇಗಿದೆಯೋ ಹಾಗೆ ಎಸೆಪ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವ್ ಎಷ್ಟೋ ಸತಿ ಕೇಳಿರ್ತೀವಿ ಲೈಫ್ ಅಲ್ಲಿ ಬರುವಂತ ಸಿಚುವೇಶನ್ ನ ಹೇಗಿದೆಯೋ ಹಾಗೆ ಎಸೆಪ್ಟ್ ಮಾಡ್ಕೊಳ್ಬೇಕು ಅಂತ. ಆದ್ರೆ ಲೈಫ್ ಅಲ್ಲಿ ಅದನ್ನ ಅಳವಡಿಸ್ಕೊಳಕ್ ಹೋದಾಗ ಕಷ್ಟ ಆಗತ್ತೆ. ಬಟ್ ಇಂಥ ಪ್ರಿನ್ಸಿಪಲ್ಗಳು ನಮ್ಗೆ ಅದನ್ನ ಡಿಕೋಡ್ ಮಾಡಿ ಅಳವಡಿಸ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ.